ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಯಿಯ ದುರ್ವಾಸನೆಯನ್ನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ಮನೆಮದ್ದುಗಳನ್ನ ಹೇಳಿಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: 5 ಏಲಕ್ಕಿ, 1 ಲೋಟ ನೀರು. ಮೊದಲಿಗೆ ಸ್ಟವ್ ಆನ್ ಮಾಡಿ ನೀರು ಹಾಕ್ತಾ ಇದ್ದೀನಿ. ಫ್ಲೇಮ್ ಜಾಸ್ತಿ ಇಟ್ಟಿದ್ದೀನಿ. ಏಲಕ್ಕಿನ ಹೀಗೆ ಬಿಡಿಸಿ ಬಿಡಿಸಿ ಹಾಕ್ತಿದ್ದೀನಿ. 3 ರಿಂದ 4 ನಿಮಿಷ ಹೀಗೆ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕು. ಅದು ಕುದಿತಾ ಇದೆ. ಈಗ ಸಾಕು, ಆಫ್ ಮಾಡ್ತೀನಿ. ಉಗುರು ಬೆಚ್ಚಗಾಗಿದ್ದನ್ನ ಸೋಸ್ತಾ ಇದ್ದೀನಿ. ಇದರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಬಾಯಿಯ ವಾಸನೆ ಕಡಿಮೆ ಆಗತ್ತೆ. ಬೇಕಾಗುವ ಪದಾರ್ಥಗಳು: 7 ರಿಂದ 8 ಪುದೀನ ಎಲೆ, 1 ಲೋಟ ನೀರು. ನೀರು ಕುದಿಯಕ್ಕಿಟ್ಟಿದ್ದೀನಿ. ಇದಕ್ಕೀಗ ಪುದೀನಾನ ಹೀಗೆ ಚೂರ್ ಚೂರ್ ಮಾಡಿ ಹಾಕ್ತೀನಿ. ಕುದಿತಾ ಇದೆ. ಈಗ ಸಾಕು, ಆಫ್ ಮಾಡ್ತೀನಿ. ಉಗುರು ಬೆಚ್ಚಗಾಗಿದ್ದನ್ನ ಹಾಕ್ತಾ ಇದ್ದೀನಿ ಲೋಟಕ್ಕೆ. ಈ ಪುದೀನ ನೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಬಾಯಿ ವಾಸನೆ ಕಡಿಮೆ ಆಗತ್ತೆ. ಬೇಕಾಗುವ ಪದಾರ್ಥಗಳು: 1 ಲೋಟ ನೀರು, 7 ರಿಂದ 8 ತುಳಸಿ ಎಲೆ. ನೀರು ಹಾಕ್ತಾ ಇದ್ದೀನಿ. ತುಳಸಿ ಎಲೆಗಳನ್ನ ಹೀಗೆ ಚೂರ್ ಚೂರ್ ಮಾಡಿ ಹಾಕ್ತಾ ಇದ್ದೀನಿ. ಕುದಿತಾ ಇದೆ. 1-1.5 ನಿಮಿಷ ಕುದ್ರು ಸಾಕು. ಆಫ್ ಮಾಡ್ತೀನಿ. ತುಳಸಿ ನೀರು ಉಗುರು ಬೆಚ್ಚಗಾಗಿದೆ. ಸೋಸ್ಕೋತಾ ಇದ್ದೀನಿ. ಇದರಲ್ಲಿ ಬಾಯಿ ಮುಕ್ಕಳಿಸಿದ್ರು ನಿಮ್ಗೆ ಬಾಯಿ ವಾಸನೆ ಕಡಿಮೆ ಆಗತ್ತೆ. ಬೇಕಾಗುವ ಪದಾರ್ಥಗಳು: 1 ಲೋಟ ನೀರು, 1/4 ಭಾಗದಷ್ಟು ಲಿಂಬೆಹಣ್ಣು. ನೀರು ಹಾಕ್ತಾ ಇದ್ದೀನಿ. ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. 1/4 ಭಾಗ ತಗೊಂಡಿದ್ದೀನಿ. 1-1.5 ಚಮಚದಷ್ಟು ರಸ ಬಿಟ್ರೆ ಸಾಕು. ಕುದಿತಾ ಇದೆ. ಆಫ್ ಮಾಡ್ತೀನಿ. ಸಾಕು. ಲಿಂಬೆ ಹಣ್ಣಿನ ನೀರು ಉಗುರು ಬೆಚ್ಚಗಾಗಿದೆ. ಲೋಟಕ್ಕೆ ಹಾಕ್ತಾ ಇದ್ದೀನಿ. ಈ ಲಿಂಬೆ ಹಣ್ಣಿನ ನೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಬಾಯಿಯ ವಾಸನೆ ಕಡಿಮೆ ಆಗತ್ತೆ. ಬಾಯಿ ಒಣಗಿದ್ರೆ ಮಾತ್ರ ದುರ್ವಾಸನೆ ಬರೋದು. ಹಾಗಾಗಿ ಆಗಾಗ ನೀರು ಕುಡಿತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆ ಕಡಿಮೆ ಆಗತ್ತೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.